ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಟೆಕ್ನೋಫಿಲ್ ಕಲ್ಚರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ವೆಬ್ ಪೇಜ್ ಅಲ್ಲಿ HTML ನ ಯೂಸ್ ಮಾಡಿಕೊಂಡು ಒಂದು ಫಾರ್ಮ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಮನ್ ಆಗಿ ಯೂಸ್ ಮಾಡೋ ಇನ್ಲೈನ್ ಎಲಿಮೆಂಟ್ಸ್ ಮತ್ತೆ ಬ್ಲಾಕ್ ಎಲಿಮೆಂಟ್ಸ್ ಯಾವ್ದು, ಹಾಗೆ ಒಂದು ಇನ್ಲೈನ್ ಎಲಿಮೆಂಟ್ ಮತ್ತೆ ಬ್ಲಾಕ್ ಎಲಿಮೆಂಟ್ ಮಧ್ಯೆ ಇರೋ ಡಿಫರೆನ್ಸ್ ಏನು, ಮತ್ತೆ ಐಡಿಸ್ ಅಂದ್ರೆ ಏನು, ಕ್ಲಾಸಸ್ ಅಂದ್ರೆ ಏನು, ಕ್ಲಾಸಸ್ ನ ನಾವು ಯಾವ ತರ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ಕೊಡ್ತೀನಿ. ಮೊದಲು ನಾವು ಯೂಸ್ ಮಾಡೋ ಕಾಮನ್ ಇನ್ಲೈನ್ ಎಲಿಮೆಂಟ್ಸ್ ಯಾವ್ದು ಅಂತ ನೋಡೋಣ. ಸೊ ಮೊದಲನೇದಾಗಿ ಸ್ಪ್ಯಾನ್. ಸೊ ಈ ಸ್ಪ್ಯಾನ್ ಒಳಗಡೆ ನಾನು ಸ್ವಲ್ಪ ಇನ್ಲೈನ್ CSS ಆಡ್ ಮಾಡ್ತಾ ಇದ್ದೀನಿ. ಅದನ್ನ ಇನ್ನ ನಾನು ಹೇಳ್ಕೊಟ್ಟಿಲ್ಲ, ಮುಂದೆ CSS ಕ್ಲಾಸಸ್ ಹೇಳ್ಕೊಡುವಾಗ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಅದನ್ನ ಇಗ್ನೋರ್ ಮಾಡಿ ಜಸ್ಟ್ ಅದ್ರ ಡಿಫ್ರೆನ್ಸ್ ತಿಳಿಸ್ಕೊಡೋದಕ್ಕೆ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ಸ್ಟೈಲ್ ಒಳಗಡೆ ಬ್ಯಾಕ್ ಗ್ರೌಂಡ್ ಕಲರ್, ಸೊ ಬ್ಯಾಕ್ ಗ್ರೌಂಡ್ ಕಲರ್ ಅಕ್ವಾ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಟೆಕ್ಸ್ಟ್ ನಾನು ಒಂದು ಟೆಕ್ಸ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ಲೈನ್ ಎಲಿಮೆಂಟ್ ಯಾವ್ದು ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅದು ಆಂಕರ್ ಟ್ಯಾಗ್. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಒಳಗಡೆ ಆಂಕರ್ ಟ್ಯಾಗ್ ನ ಯೂಸ್ ಮಾಡಿ ಅದು ಹೇಗೆ ಇನ್ಲೈನ್ ಎಲಿಮೆಂಟ್ ಆಗಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ವಿಸಿಟ್. ಸೊ ಇಲ್ಲಿ ನಾನು ಒಂದು ಆಂಕರ್ ಟ್ಯಾಗ್ ಯೂಸ್ ಮಾಡ್ತೀನಿ. ಇಲ್ಲಿ href ಒಳಗಡೆ ಯಾವ್ದಾದ್ರು ಒಂದು ವೆಬ್ಸೈಟ್ ಲಿಂಕ್ ಹಾಕೋಣ. https ಗೂಗಲ್ದು ಲಿಂಕ್ ಹಾಕೋಣ. google.com and ಇಲ್ಲಿ Google for more information. ಸೊ ನಮ್ಮ ಲೈವ್ ಸರ್ವರ್ ಅಲ್ಲಿ ಇದಿಷ್ಟು ಒಂದೇ ಲೈನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಆಂಕರ್ ಟ್ಯಾಗ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಸ್ಟ್ರಾಂಗ್ ಟ್ಯಾಗ್ ಕೂಡ ಒಂದು ಇನ್ಲೈನ್ ಎಲಿಮೆಂಟ್ ಆಗಿರುತ್ತೆ. ಹೇಗೆ ಅಂತಂದ್ರೆ ಇದೊಂದು ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ಒಳಗಡೆ ಒಂದು ಪಾರ್ಟ್ ಆಫ್ ದ ಪ್ಯಾರಾಗ್ರಾಫ್ ನ ಮಾತ್ರ ನಾನು ಬೋಲ್ಡ್ ಆಗಿ ಕಾಣೋ ಹಾಗೆ ಮಾಡ್ತೀನಿ, ಮತ್ತೆ ಮಿಕ್ಕಿದ್ದನ್ನೆಲ್ಲ ನಾರ್ಮಲ್ ಆಗಿ ಕಾಣಿಸೋ ಹಾಗೆ ಮಾಡ್ತೀನಿ. ಸೊ ಅವಾಗ ಒಂದು ಸ್ಟ್ರಾಂಗ್ ಇನ್ಲೈನ್ ಎಲಿಮೆಂಟ್ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲೊಂದು ಪ್ಯಾರಾಗ್ರಾಫ್ ಬರೀತೀನಿ ನಾನು. ದ ಸನ್ ಇಸ್ ಅ ಸ್ಟಾರ್ ಅಂಡ್ ಇಲ್ಲಿ ಸ್ಟ್ರಾಂಗ್ ಟ್ಯಾಗ್ ಯೂಸ್ ಮಾಡ್ತೀನಿ. ಸೊ ಸ್ಟ್ರಾಂಗ್ ಟ್ಯಾಗ್ ಒಳಗಡೆ ಈ ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡ್ತೀನಿ. ಪ್ರೆಸೆಂಟ್ ಎಟ್ ದ center of solar system ಸೊ ನೆಕ್ಸ್ಟ್ ಈ ಸ್ಟ್ರಾಂಗ್ ಟ್ಯಾಗ್ ಹೊರಗಡೆ ಈ ಪ್ಯಾರಾಗ್ರಾಫ್ ನಾನು ಕಂಟಿನ್ಯೂ ಮಾಡ್ತೀನಿ. ಅಂಡ್ ಆಲ್ 8 planets revolve around the sun. ಸೊ ಇದು ಮೂರು ಬೇಸಿಕ್ ಇನ್ಲೈನ್ ಎಲಿಮೆಂಟ್ಸ್ ನಾವು ಯೂಸ್ ಮಾಡೋದು. ಅಂಡ್ ನೆಕ್ಸ್ಟ್ ಬ್ಲಾಕ್ ಎಲಿಮೆಂಟ್ಸ್ ಯಾವ್ದ್ಯಾವ್ದು ಅಂತಂದ್ರೆ ಪ್ಯಾರಾಗ್ರಾಫ್ ಅನ್ನೋದು ಒಂದು ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಇನ್ಲೈನ್ CSS ಬರೀತೀನಿ. ಸ್ಟೈಲ್, ಬ್ಯಾಕ್ ಗ್ರೌಂಡ್ ಕಲರ್. ಸೊ ಬ್ಯಾಕ್ ಗ್ರೌಂಡ್ ಕಲರ್ ನಾನಿಲ್ಲಿ ಯಾವ್ದಾದ್ರು ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋಣ. ಸೊ ಬ್ರೌನ್ ಕೊಡ್ತೀನಿ. ಅಂಡ್ ಇಲ್ಲಿ ಟೆಕ್ಸ್ಟ್ 2. ಸೊ ಸ್ಪ್ಯಾನ್ ಮತ್ತೆ ಪ್ಯಾರಾಗ್ರಾಫ್ ಮಧ್ಯೆ ಇರೋ ಡಿಫ್ರೆನ್ಸ್ ನಾನು ಇದ್ರ ಮೂಲಕ ತಿಳಿಸ್ಕೊಡ್ತೀನಿ. ಅಂದ್ರೆ ಅದು ಹೇಗೆ ಇನ್ಲೈನ್ ಎಲಿಮೆಂಟ್ ಆಗುತ್ತೆ ಮತ್ತೆ ಪ್ಯಾರಾಗ್ರಾಫ್ ಹೇಗೆ ಬ್ಲಾಕ್ ಎಲಿಮೆಂಟ್ ಆಗುತ್ತೆ ಅಂತ. ಅಂಡ್ ಇನ್ನೊಂದು ಡಿವ್. ಸೊ ಡಿವ್ ಕೂಡ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ಒಂದು ಸ್ವಲ್ಪ ಇನ್ಲೈನ್ CSS ಆಡ್ ಮಾಡೋಣ. ಸ್ಟೈಲ್. ಸೊ ಸ್ಟೈಲ್ ಒಳಗಡೆ ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋಣ. ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಕೊಡೋಣ. ಅಂಡ್ ಈ ಡಿವ್ ಒಳಗಡೆ ಒಂದು 2-3 ಪ್ಯಾರಾಗ್ರಾಫ್ ಆಡ್ ಮಾಡೋಣ. ಸೊ 2 ಪ್ಯಾರಾಗ್ರಾಫ್ ಇಲ್ಲಿ ಆಡ್ ಮಾಡ್ತೀನಿ ನಾನು. ಪ್ಯಾರಾಗ್ರಾಫ್ 1 ಅಂಡ್ ಇನ್ನೊಂದು ಪ್ಯಾರಾಗ್ರಾಫ್ 2. ಸೊ ಇವಾಗ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಲೈನ್ ಎಲಿಮೆಂಟ್ಸ್ ಮತ್ತೆ ಬ್ಲಾಕ್ ಎಲಿಮೆಂಟ್ಸ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಮತ್ತೆ ಬ್ಲಾಕ್ ಎಲಿಮೆಂಟ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೊಂದಿಷ್ಟು ಬ್ಲಾಕ್ ಎಲಿಮೆಂಟ್ಸ್ ಇದೆ. ಯಾವ್ದ್ಯಾವ್ದು ಅಂತಂದ್ರೆ H1 ಇಂದ ಹಿಡಿದು H6 ತನಕ ಇರೋ ಹೆಡಿಂಗ್ ಟ್ಯಾಗ್ಸು ಮತ್ತೆ ಅನ್ಆರ್ಡರ್ಡ್ ಲಿಸ್ಟು, ಆರ್ಡರ್ಡ್ ಲಿಸ್ಟು, ಇದೆಲ್ಲ ಕೂಡ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ಒಮ್ಮೆ ಗೂಗಲ್ ಸರ್ಚ್ ಮಾಡಿ ನೋಡಿ ಇನ್ಲೈನ್ ಎಲಿಮೆಂಟ್ಸ್ ಮತ್ತೆ ಬ್ಲಾಕ್ ಎಲಿಮೆಂಟ್ಸ್ ಯಾವ್ದ್ಯಾವ್ದು ಅಂತ. ಅಲ್ಲಿ ನಿಮ್ಗೆ ರೆಫರೆನ್ಸ್ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಅಲ್ಲಿಂದ ನೀವು ಅದೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ನ ತಿಳ್ಕೊಬಹುದು. ಇವಾಗ ಲೈವ್ ಸರ್ವರ್ಗೆ ಹೋಗ್ಬಿಟ್ಟು ಇದ್ರ ಡಿಫ್ರೆನ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ.
ಸೊ ಇವಾಗ ನಮ್ ಲೈವ್ ಸರ್ವರ್ ಆನ್ ಆಗಿದೆ. ಟೆಕ್ಸ್ಟ್ ಒನ್ ಅನ್ನೋದನ್ನ ನಾವು ಸ್ಪ್ಯಾನ್ ಒಳಗಡೆ ಬರ್ದಿದ್ವಿ. ಸ್ಪ್ಯಾನ್ ಅನ್ನೋದು ಒಂದು ಇನ್ಲೈನ್ ಎಲಿಮೆಂಟ್ ಆಗಿತ್ತು. ಅಂಡ್ ಟೆಕ್ಸ್ಟ್ ಟೂ ನ ನಾವು ಪ್ಯಾರಾಗ್ರಾಫ್ ಅನ್ನೋ ಒಂದು ಬ್ಲಾಕ್ ಎಲಿಮೆಂಟ್ ಅಲ್ಲಿ ಬರ್ದಿದ್ವಿ. ಸೊ ಇಲ್ಲಿ ನಾವು ನೋಡ್ಬೋದು ಟೆಕ್ಸ್ಟ್ ಒನ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಅಕ್ವಾ ಕೊಟ್ಟಿದ್ವಿ. ಆ ಟೆಕ್ಸ್ಟ್ ಒನ್ ಎಷ್ಟಿದೆಯಲ್ಲ ಅಷ್ಟಕ್ಕೆ ಮಾತ್ರನೇ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ. ಹಾಗಾಗಿ ಅದು ಒಂದು ಇನ್ಲೈನ್ ಎಲಿಮೆಂಟ್ ಆಗಿರುತ್ತೆ. ಅಂದ್ರೆ ಎಷ್ಟು ಟೆಕ್ಸ್ಟ್ ಇದೆಯಲ್ಲ ಅಷ್ಟಕ್ಕೆ ಮಾತ್ರನೇ ನಾವು ಕೊಟ್ಟಿರೋ ಸ್ಟೈಲಿಂಗ್ ಪ್ರಾಪರ್ಟಿ ಅಪ್ಲೈ ಆಗಿರುತ್ತೆ. ಬಟ್ ಟೆಕ್ಸ್ಟ್ ಟು ನಾವು ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿರೋದ್ರಿಂದ, ಪ್ಯಾರಾಗ್ರಾಫ್ ಒಂದು ಬ್ಲಾಕ್ ಎಲಿಮೆಂಟ್ ಆಗಿರೋದ್ರಿಂದ ಈ ಇಡೀ ಲೈನ್ಗೆ ನಾವು ಕೊಟ್ಟಿರೋ ಬ್ಯಾಕ್ ಗ್ರೌಂಡ್ ಕಲರ್ ಬ್ರೌನ್ ಅಪ್ಲೈ ಆಗಿದೆ. ಹಾಗಾಗಿ ಪ್ಯಾರಾಗ್ರಾಫ್ ಅನ್ನೋದು ಒಂದು ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ. ಸೊ ಇದು ಒಂದು ಇನ್ಲೈನ್ ಎಲಿಮೆಂಟ್ ಮತ್ತೆ ಒಂದು ಬ್ಲಾಕ್ ಎಲಿಮೆಂಟ್ ಇರೋ ಡಿಫ್ರೆನ್ಸ್. ಅಂಡ್ ಆಂಕರ್ ಟ್ಯಾಗ್ ನ ಯೂಸ್ ಮಾಡಿದ್ವಿ. ಆ ಇಡೀ ಪ್ಯಾರಾಗ್ರಾಫ್ ಅಲ್ಲಿ ಆಂಕರ್ ಟ್ಯಾಗ್ ನ ಯೂಸ್ ಮಾಡಿದ್ರು ಕೂಡ ಆ ಇಡೀ ಪ್ಯಾರಾಗ್ರಾಫ್ ಒಂದೇ ಲೈನ್ ಅಲ್ಲಿ ಬಂದಿದೆ. ಆಂಕರ್ ಟ್ಯಾಗ್ ಬೇರೆ ಲೈನ್ ಅಲ್ಲಿ ಬಂದಿಲ್ಲ, ಯಾಕಂದ್ರೆ ಆಂಕರ್ ಟ್ಯಾಗ್ ಒಂದು ಇನ್ಲೈನ್ ಎಲಿಮೆಂಟ್ ಆಗಿರುತ್ತೆ. ಅಂಡ್ ಸ್ಟ್ರಾಂಗ್ ಟೈ ಯೂಸ್ ಮಾಡಿದ್ವಿ ಪ್ಯಾರಾಗ್ರಾಫ್ ಒಳಗಡೆ. ಅಂದ್ರೆ ಪ್ರೆಸೆಂಟ್ ಎಟ್ ದ ಸೆಂಟರ್ ಆಫ್ ದ ಸೋಲಾರ್ ಸಿಸ್ಟಮ್ ಅನ್ನೋದು ಬೋಲ್ಡ್ ಆಗಿ ಕಾಣಿಸೋದಕ್ಕೆ. ಸೊ ಇಲ್ಲಿ ನಾವು ನೋಡ್ಬೋದು ಅದು ಬೋಲ್ಡ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಡಿವ್ ಅನ್ನೋದು ಒಂದು ಬ್ಲಾಕ್ ಎಲಿಮೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಡಿವ್ ಒಳಗಡೆ 2 ಪ್ಯಾರಾಗ್ರಾಫ್ ಹಾಕಿದ್ವಿ, ಪ್ಯಾರಾಗ್ರಾಫ್ 1 ಮತ್ತೆ ಪ್ಯಾರಾಗ್ರಾಫ್ 2. ಅಂಡ್ ಅದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ನ ನಾವು ಯೆಲ್ಲೋ ಅಂತ ಡಿಕ್ಲೇರ್ ಮಾಡಿದ್ವಿ. ಆ ಇಡೀ ಬ್ಲಾಕ್ ಗೆ ಆ ಯೆಲ್ಲೋ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ. ಸೊ ಡಿವ್ ಅನ್ನೋದು ಒಂದು ಬ್ಲಾಕ್ ಎಲಿಮೆಂಟ್. ಸೊ ಇದು ನಾವು ಇನ್ಲೈನ್ ಎಲಿಮೆಂಟ್ ಮತ್ತೆ ಬ್ಲಾಕ್ ಎಲಿಮೆಂಟ್ ಯಾವ್ದ್ಯಾವ್ದು ಕಾಮನ್ ಆಗಿ ಯೂಸ್ ಮಾಡ್ತೀವಲ್ಲ ಆ ಎಲಿಮೆಂಟ್ಸ್ ಇದು. ಸೊ ಇವಾಗ HTML ಅಲ್ಲಿ ಕ್ಲಾಸಸ್ ಅಂದ್ರೆ ಏನು, ಐಡಿಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲೊಂದು ಡಿವ್ ಕ್ರಿಯೇಟ್ ಮಾಡ್ತೀನಿ. ಅಂಡ್ ಈ ಡಿವ್ ಒಳಗಡೆ ಐಡಿ ಆಡ್ ಮಾಡ್ತಾ ಇದ್ದೀನಿ. ಐಡಿಗೆ ಹೆಸರು ID1 ಅಂತ ಕೊಡ್ತಿದ್ದೀನಿ. ಅಂಡ್ ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಕ್ಲಾಸ್ಗೆ ಹೆಸರು class1 ಅಂತ ಕೊಡ್ತಿದ್ದೀನಿ. ಸೊ ಐಡಿ ಅನ್ನೋದು ಒಂದು ಐಡೆಂಟಿಫೈಯರ್. ಅಂದ್ರೆ ಒಂದು ಎಲಿಮೆಂಟ್ ನ ನಾವು ರೆಕಗ್ನೈಸ್ ಮಾಡ್ಬೇಕು ಅಂತಂದ್ರೆ ನಾವು ಐಡಿ ಏನ್ ಹೆಸರು ಕೊಟ್ಟಿರ್ತೀವಲ್ಲ ID1 ಅಂತ, ಆ ಹೆಸರಿಂದ ನಾವು ಆ ಎಲಿಮೆಂಟ್ ನ ರೆಕಗ್ನೈಸ್ ಮಾಡ್ಬೋದು. ಅಂಡ್ ಐಡಿನ ನಾವು ಒಂದೇ ಎಲಿಮೆಂಟ್ಗೆ ಯೂಸ್ ಮಾಡಬೇಕು, ಅದನ್ನ ಪದೇ ಪದೇ ಇನ್ನೊಂದು ಎಲಿಮೆಂಟ್ಗೆ ಯೂಸ್ ಮಾಡಬಾರ್ದು. ಅದು ಟೆಕ್ನಿಕಲಿ ರಾಂಗ್ ಆಗಿರುತ್ತೆ. ಅಂತಂದ್ರೆ ಇವಾಗ ನಾನು ಇನ್ನೊಂದು ಡಿವ್ ಕ್ರಿಯೇಟ್ ಮಾಡ್ಬಿಟ್ಟು ಈ ಡಿವ್ಗೂ ID1 ಅಂತ ಹೆಸರು ಕೊಡಬಾರ್ದು, ಅದು ಟೆಕ್ನಿಕಲಿ ರಾಂಗ್ ಆಗಿರುತ್ತೆ. ಬಟ್ ಇಲ್ಲಿ ಕ್ಲಾಸ್ ಕ್ರಿಯೇಟ್ ಮಾಡಿದೀವಿ ನಾವು. ಈ ಕ್ಲಾಸ್ ಮೇನ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಈ ಸ್ಟೈಲಿಂಗ್ ಕೊಡ್ತೀವಲ್ಲ CSS ಯೂಸ್ ಮಾಡ್ಕೊಂಡು, ಅವಾಗ ಈ ಕ್ಲಾಸ್ ನ ಯಾವ್ಯಾವ ಎಲಿಮೆಂಟ್ ಕೊಟ್ಟಿರ್ತೀವಲ್ಲ ಆ ಎಲ್ಲಾ ಎಲಿಮೆಂಟು ಈ ಕ್ಲಾಸಿಗೆ ಬರ್ದಿರೋ ಸ್ಟೈಲಿಂಗ್ ಆಡ್ ಆಗ್ತಾ ಹೋಗುತ್ತೆ. ಅಂತಂದ್ರೆ ಈ ಕ್ಲಾಸ್ 1ಗೆ ನಾನು ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಯಾವ್ಯಾವ ಎಲಿಮೆಂಟ್ಗೆ ನಾವು ಕ್ಲಾಸ್ ನ ಬರ್ದಿರ್ತೀವಲ್ಲ ಆ ಎಲ್ಲಾ ಎಲಿಮೆಂಟ್ಗೂ ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಆಗಿರುತ್ತೆ. ಅಂದ್ರೆ ಕ್ಲಾಸ್ 1 ಯಾವ್ಯಾವ ಎಲಿಮೆಂಟ್ ಅಲ್ಲಿ ಇದೆ ಆ ಎಲ್ಲಾ ಎಲಿಮೆಂಟ್ ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಆಗಿರುತ್ತೆ. ಐಡಿ ಮತ್ತೆ ಕ್ಲಾಸಸ್ ಇದಕ್ಕೆ ಬರೆಯೋಕೆ ಶಾರ್ಟ್ ಕಟ್ ಕೂಡ ಇದೆ. ಹೇಗೆ ಅಂತಂದ್ರೆ ಡಿಫ್ ಈ ಐಡಿ ಕ್ಲಾಸ್ ಅಂತ ಟೈಪ್ ಮಾಡೋದಕ್ಕಿಂತ ಡಾಟ್ ಅಂತ ಕೊಟ್ರೆ ಕ್ಲಾಸ್ ಅಂತ, ಹ್ಯಾಶ್ ಅಂತ ಕೊಟ್ರೆ ಐಡಿ ಅಂತ, ಹೇಗೆ ಅಂತ ತೋರಿಸ್ತೀನಿ. ಅಂಡ್ ಕ್ಲಾಸ್ ಒಂದೇ ಡಿಕ್ಲೇರ್ ಮಾಡಬೇಕು ಅಂತನೂ ಇಲ್ಲ, ಮಲ್ಟಿಪಲ್ ಕ್ಲಾಸಸ್ನ ನಾವು ಡಿಕ್ಲೇರ್ ಮಾಡ್ಬೋದು. ಹೇಗೆ ಅಂತಂದ್ರೆ class1 ಮತ್ತೆ ಡಾಟ್ class2 ಮತ್ತೆ ಡಾಟ್ class3 ಅಂತ ಕೊಟ್ರೆ ಇಲ್ಲಿ ನಂಗೆ 3 ಕ್ಲಾಸಸ್ ಡಿಕ್ಲೇರ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕ್ಲಾಸ್ ಒಳಗಡೆ class1, class2, class3 3 ಕ್ಲಾಸಸ್ ಡಿಕ್ಲೇರ್ ಆಗಿದೆ. ಸೊ ಈ class1, class2 ಮತ್ತೆ class3 ಒಳಗಡೆ ಕೊಟ್ಟಿರೋ ಸ್ಟೈಲಿಂಗು ಈ ಎಲಿಮೆಂಟ್ಗೆ ಆಡ್ ಆಗುತ್ತೆ. ಸೊ ಈ ತರ ನಾವು ಮಲ್ಟಿಪಲ್ ಕ್ಲಾಸಸ್ನ ಡಿಕ್ಲೇರ್ ಮಾಡ್ಬೋದು. ಅಂಡ್ ಯೂಸಿಂಗ್ ಶಾರ್ಟ್ ಕಟ್ ನಾವು ಡಿಕ್ಲೇರ್ ಮಾಡ್ಬೋದು. ಇವಾಗ ಐಡಿ ಹೆಂಗೆ ಶಾರ್ಟ್ ಕಟ್ ಇಂದ ಡಿಕ್ಲೇರ್ ಮಾಡೋದು ಅಂತಂದ್ರೆ ಡಿಫ್ ಹ್ಯಾಶ್ ID2 ಅಂತ ಕೊಟ್ರೆ ID2 ಹೆಸರಲ್ಲಿ ನಂಗೊಂದು ಐಡಿ ಕ್ರಿಯೇಟ್ ಆಗುತ್ತೆ. ಇವಾಗ ನೋಡ್ಬೋದು ID2 ಡಿಕ್ಲೇರ್ ಆಗಿದೆ. ಸೊ ಇವಾಗ ನಾನು ಒಂದು 4 ಸ್ಪ್ಯಾನ್ ಬರಿಬೇಕು, 4ಕ್ಕೂ ಬೇರೆ ಬೇರೆ ಹೆಸರು ಕೊಡಬೇಕು, ಅಥವಾ 4ಕ್ಕೂ ಈ 3 ಕ್ಲಾಸಸ್ನ ಆಡ್ ಮಾಡಬೇಕು ಅಂತಂದ್ರೆ ಹೇಗೆ ಆಡ್ ಮಾಡೋದು ಅಂತಂದ್ರೆ ಇವಾಗ 4 ಸ್ಪ್ಯಾನ್ ಬರಿಬೇಕು. ಸೊ ಸ್ಪ್ಯಾನ್ ಡಾಟ್ class1 ಡಾಟ್ class2 ಡಾಟ್ class3 ಅಂತ ಬರೆದು ಸ್ಟಾರ್ 4 ಬೇಡ ಒಂದು 6 ಕ್ರಿಯೇಟ್ ಮಾಡೋಣ, 6 ಅಂತ ಕೊಟ್ರೆ ಇಲ್ಲಿ ನಮ್ಗೆ 6 ಸ್ಪ್ಯಾನ್ ಡಿಕ್ಲೇರ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಮಗೆ 6 ಸ್ಪ್ಯಾನ್ ಡಿಕ್ಲೇರ್ ಆಗಿದೆ. ಅಂಡ್ ಇದೆಲ್ಲದಕ್ಕೂ ಬೇರೆ ಬೇರೆ ಹೆಸರು ಕೊಡ್ಬೋದು. ಅಂದ್ರೆ S1 ಅಂತ ಕೊಡ್ಬೋದು,
ಇಲ್ಲಿ S2 ಅಂತ ಕೊಡ್ಬೋದು, ಹಾಗೆ S3 ತನಕನೂ ಕೊಟ್ಕೋತಾ ಹೋಗ್ಬೋದು. ಸೊ ಈ ಥರ ನಾವು ಜಾಸ್ತಿ ಸ್ಪ್ಯಾನ್ ಡಿಕ್ಲೇರ್ ಮಾಡುವಾಗ ಈ ಶಾರ್ಟ್ ಕಟ್ನ ನಾವು ಯೂಸ್ ಮಾಡ್ಬೋದು. ಸೊ ಈ ಡಾಟ್ ಕ್ಲಾಸ್ ಹ್ಯಾಶ್ ID ಇದೆಲ್ಲ ಈ ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಮಾತ್ರ ಸಾಧ್ಯ. ನೀವು ಅಕಸ್ಮಾತ್ ನೋಟ್ ಪ್ಯಾಡಲ್ಲಿ ಬರಿತೀರಾ ಅಂದ್ರೆ ಇದು ವರ್ಕ್ ಆಗಲ್ಲ. ಯಾಕಂತಂದ್ರೆ ವಿಜುವಲ್ ಸ್ಟುಡಿಯೋ ಕೋಡ್ಲಿ ಎಮೆಟ್ ಅಬ್ರಿವೇಷನ್ ಇರುತ್ತೆ, ಅಂಡ್ ಈ ಎಮೆಟ್ ಇಂದ ನಾವು ಈ ತರ ಶಾರ್ಟ್ ಕಟ್ಸ್ ನ ಯೂಸ್ ಮಾಡಬಹುದು. ಹಾಗಾಗಿ ವಿಜುವಲ್ ಸ್ಟುಡಿಯೋ ಕೋಡ್ ನಮಗೆ ಸ್ವಲ್ಪ ಟೈಮ್ ಸೇವಿಂಗ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಲಾಸಸ್ ಅಂಡ್ ಐಡೀಸ್. ಅಂಡ್ ಈ ಕ್ಲಾಸಸ್ ಮತ್ತೆ ಐಡೀಸ್ ನ ನಾವು ಎಲ್ಲಿ ಚೆನ್ನಾಗಿ ತಿಳ್ಕೊತೀವಿ ಅಂತಂದ್ರೆ, ಐಡೀಸ್ ನ ನಾವು ಜಾವಾ ಸ್ಕ್ರಿಪ್ಟ್ ಬರೆಯುವಾಗ ಚೆನ್ನಾಗಿ ಅರ್ಥ ಮಾಡ್ಕೋತೀವಿ, ಅಂಡ್ ಕ್ಲಾಸಸ್ ನ ನಾವು CSS ಸ್ಟೈಲಿಂಗ್ ಬರೆಯುವಾಗ ಚೆನ್ನಾಗಿ ಅರ್ಥ ಮಾಡ್ಕೊಂತೀವಿ. ಸೊ ಇವಾಗ ಸದ್ಯಕ್ಕೆ ನಿಮ್ಗೆ ಇಷ್ಟು ನೆನಪಿರಲಿ, ID ಅನ್ನೋದು ಒಂದು ಐಡೆಂಟಿಫೈಯರ್. ಅದನ್ನ ನಾವು ಟೆಕ್ನಿಕಲಿ ಒಂದೇ ಎಲಿಮೆಂಟ್ಗೆ ಯೂಸ್ ಮಾಡಬೇಕು. ಅಕಸ್ಮಾತ್ 2 ಎಲಿಮೆಂಟ್ಗೆ ಒಂದೇ ID ನ ಯೂಸ್ ಮಾಡಿದ್ರೆ ಅದು ರಾಂಗ್ ಆಗಿರುತ್ತೆ. ಅಂಡ್ ಕ್ಲಾಸಸ್ ನಾವು ಒಂದೇ ಎಲಿಮೆಂಟ್ಗೆ ಮಲ್ಟಿಪಲ್ ಕ್ಲಾಸಸ್ ಬರಿಬೋದು, ಅಂಡ್ ಒಂದೇ ಕ್ಲಾಸ್ನ ಮಲ್ಟಿಪಲ್ ಎಲಿಮೆಂಟ್ಸ್ಗೆ ಕೂಡ ಯೂಸ್ ಮಾಡಬಹುದು. ಅಂಡ್ ಆ ಕ್ಲಾಸ್ ಒಳಗಡೆ ನಾವು ಬರೆದಿರೋ ಸ್ಟೈಲಿಂಗ್ ಆ ಕ್ಲಾಸ್ನ ಯಾವ್ಯಾವ ಎಲಿಮೆಂಟಿಗೆ ಯೂಸ್ ಮಾಡಿದೀವಿ ಆ ಪ್ರತಿಯೊಂದು ಎಲಿಮೆಂಟ್ಗೂ ಆ ಸ್ಟೈಲ್ ಅಪ್ಲೈ ಆಗುತ್ತೆ. So thank you for watching this video. Kindly like the video and subscribe the channel.